ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣದ ಜಾಮಕಾರர்கள் ಪ್ರಾರ್ಥನೆಯನ್ನು ನೋಡುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ನಾವು ಫಸ್ಟ್ ಪ್ರಾರ್ಥನೆ ಮಾಡೋಣ. ಇವತ್ತು ಪ್ರಾರ್ಥನೆ ಮಾಡೋ ವಿಷಯಗಳು ತುಂಬ ಇದೆ ಅಲ್ವಾ. ಅದಕ್ಕೆ ಫಸ್ಟ್ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಸೇನಾಧೀಶ್ವರನಾದ ಯೆಹೋವನು ಯಾರಿಂದ ನೋಡಿ ಅವರನ್ನು ಸ್ತುತಿಸಿ ನಾವು ಈ ಪ್ರಾರ್ಥನೆಯನ್ನು ಮುಗಿಸೋಣ. ಇವತ್ತು ನಾವು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ನಾವು ಏರ್ಪೋರ್ಟ್ಗಾಗಿ ಪ್ರಾರ್ಥನೆ ಮಾಡಿದ್ದೀವಲ್ವ, ಮತ್ತು ನೆನ್ನೆ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗಾಗಿ ಪ್ರಾರ್ಥನೆ ಮಾಡಿದ್ವಿ. ಇವತ್ತು ತುಂಬ ಖಂಡಿತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ತುಂಬ ಜನ ಸೇರುವ ಜಾಗ ಯಾವುದು ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ನಿಮ್ಮೆಲ್ಲರಿಗೂ ಗೊತ್ತಾ ಅಲ್ವಾ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಬಸ್ ಸ್ಟೇಷನ್ ಹೆಸರು ಏನಂದರೆ ಕೆಂಪೇಗೌಡ. ಎಷ್ಟು ಜನ ಇಲ್ಲಿ ಬರ್ತಾರೆ ಅಂದರೆ ಒಂದು 10 lakhs ಜನರು, 10 ಲಕ್ಷ ಜನರು ಡೈಲಿ ಎವ್ರಿ ಡೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಅಂತ. ಬಸ್ ಹತ್ತೋಕ್ಕೆ ಇಳಿಯೋದಕ್ಕೆ. ಬೇರೆ ನೀವು ಬೆಂಗಳೂರಿನಲ್ಲಿ ಯಾವ ಕಡೆ ಹೋಗ್ಬೇಕು ನಿಮಗೆ ಗೊತ್ತಿಲ್ಲ ಆದರೆ ನೀವು ಬೇರೆ ಏನು ಯೋಚನೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನೀವು ಮೆಜೆಸ್ಟಿಕ್ ಹೋದರೆ ಮೆಜೆಸ್ಟಿಕ್ಕಿಂದ ಬೆಂಗಳೂರಿನಲ್ಲಿ ಯಾವ ಕಡೆ ನೀವು ಹೋಗಬೇಕು ಎಲ್ಲ ಬಸ್ಗಳು ಆ ಬಸ್ ಸ್ಟ್ಯಾಂಡ್ನಲ್ಲಿ ಬರುತ್ತೆ. ಹೌದಲ್ವಾ? ಅಷ್ಟು ಜನರಿರ್ತಾರೆ. ಅಷ್ಟು ಅದು ಬಂದು 20 acre ಇದೆ. ಬಸ್ ಸ್ಟೇಷನ್ ಸ್ಥಳ ಬಂದು 20 acre ಇದೆ. ಬಸ್ಸುಗಳು KSRTC ಬಸ್ಸುಗಳು 8,837. KSRTC ಬಸ್ಸು ನಾನು ಕೇಳೋದು 8,837 ಬಸ್ಸು. BMTC ಬಸ್ಸು ನಾವು KSRTC BMTC ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಲ್ವಾ. BMTC ಬಸ್ಸುಗಳು 6,340. ಇಷ್ಟು ಬಸ್ಸುಗಳು ಬೆಂಗಳೂರಿನಲ್ಲಿ ಇದೆ. ಆದರೆ ಡ್ರೈವರ್ ಕಂಡಕ್ಟರ್ ಮಾತ್ರ 23,000 ಇರ್ತಾರೆ. ಡ್ರೈವರ್ ಮತ್ತು ಕಂಡಕ್ಟರ್ ಅದು ಮಾತ್ರ ಇರ್ತಾರೆ. ಎಷ್ಟೋ ಜನರಿದ್ದಾರಲ್ವ ಅಲ್ಲಿ ಕೆಲಸ ಮಾಡೋರು. ಯಾವ ರೂಟಿಂದ ಕೆಲದಕ್ಕೆ ಯಾವ್ಯಾವ ರೂಟ್ ಹೋಗ್ಬೇಕಂದ ಅಲ್ಲಿ 2-3 ಜನ ನಿಂತ್ಕೊಂಡಿರ್ತಾರೆ. ಇದೆಲ್ಲ ನಮ್ಮ ಕರ್ನಾಟಕ ಗವರ್ಮೆಂಟ್ ಅದನ್ನೇ ಇದೆಲ್ಲ ನೋಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಂಡ್ ಎದು ಅಂದರೆ ಅದು ಮೆಜೆಸ್ಟಿಕ್ನೇ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ஒரு ನಿಮಿಷಕ್ಕೆ 22 ಪೇರೆಂಟ್ಸ್ 22 ಬಸ್ಸಸ್ ಒಳಗಡೆ ಬರುತ್ತೆ. ಒಂದು ನಿಮಿಷಕ್ಕೆ 22 ಬಸ್ಸು ಒಳಗಡೆ ಬರ್ತಾ ಇರುತ್ತೆ. 4 ಲ್ಯಾಕಿಂದ 7 ಲ್ಯಾಕ್ ಜನರು ಅಲ್ಲಿ ಬಂದು ಬೇರೆ ಬಸ್ ಹತ್ಕೊಂಡು ಹೋಗೋರು ಹಂಗಿದ್ದಾರೆ. ಒಟ್ಟು ಮೊತ್ತಕ್ಕೆ ಎವ್ರಿ ಡೇ 10 lakhs ಜನರು ಆ ಕಡೆ ಆ ಬಸ್ ಸ್ಟಾಪಿಗೆ ಬರ್ತಾ ಇದ್ದಾರೆ. ಅಲ್ಲಿ 7 lakh ಜನರು ಬೇರೆ ಕಡೆಯಿಂದ ಮೆಜೆಸ್ಟಿಕ್ ಬಂದು ಮತ್ತೆ ಅಲ್ಲಿಂದ ಒಂದು ಬಸ್ ಹತ್ಕೊಂಡು ಯಾವ ಕಡೆ ಹೋಗಬೇಕು ಅಲ್ಲಿ ಹೋಗ್ತಾ ಇರುತ್ತೆ. ಮತ್ತು ಏನು ಆ ಬಸ್ ಸ್ಟ್ಯಾಂಡ್ ಬಗ್ಗೆ ಕೇಳಿದ್ರಲ್ಲ. ಮತ್ತು ಅವರು ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡ್ತಾರೆ ಅಂದರೆ, ತುಂಬ ಜನರು ಅಲ್ಲಿ ಕೂಟ ನೆರಿಸಲು ತುಂಬ ಕ್ರೌಡಾಗಿರ್ತಾರಲ್ವ. ತುಂಬ ಕ್ರೌಡಾಗಿರುವಂಥ ಓಡೋದು, ಕೆಳಗಡೆ ಬಿದ್ದುಬಿಡೋದು. ಹಂಗೆ ಕೆಳಗಡೆ ಬಿದ್ದು ಕೂಡ ಒಂದು ವರ್ಷಕ್ಕೆ 233 ಪ್ಯಾಸೆಂಜರ್ಸ್ ಒಂದು ಎವ್ರಿ 1 yearಗೆ 233 ಅಂದರೆ ಆ ಜಾಗದಲ್ಲೇ ಸಾಯ್ತಾರೆ ಅಂತ. ಯಾಕಂದರೆ ಕೂಟ ನೆರಸಿನಲ್ಲಿ ಕೆಳಗಡೆ ಬಿತ್ತಿರೋದು, ಓಡಾಡೋದು, ಬಸ್ ಹತ್ತೋದು ಹಿಂಗೆಲ್ಲ ಆಗೋದ್ರಿಂದ ಒಂದು ಟೆನ್ಷನಲ್ಲಿ ಬಸ್ ಹತ್ತೋದು, ಕೆಳಗಡೆ ಬಿತ್ತಿರೋದು, ಈ ಥರ 233 ಪ್ಯಾಸೆಂಜರ್ಸ್
ಆ ಜಾಗದಲ್ಲಿ ಸತ್ತೋಗ್ತಾರಂತೆ. ಅದು ಒಂದು ತುಂಬ ಕೊಟ್ಟಿದ್ದಾರೆ. ಮತ್ತು ಆಕ್ಸಿಡೆಂಟ್ಗಳು 4784 ಆಕ್ಸಿಡೆಂಟ್ ಆಗುತ್ತಂತೆ. ಅದರಲ್ಲಿ ಎಷ್ಟು 4784 ಆಕ್ಸಿಡೆಂಟ್ ಆಗುತ್ತಂತೆ. ಈ ಬಸ್ಸಿನಲ್ಲಿ ಒಂದು ಕೈ ಒಡೆಯೋದಾಗಿರಲಿ, ಸಾವಿರದಲ್ಲಿ ಇಂಜೂರ್ ಆಗಿರೋದಿರಲಿ, ಯಾವುದಾದ್ರೂ ಯಾವ ರೀತಿಯಲ್ಲಾದರೂ ಆಕ್ಸಿಡೆಂಟ್ ಆಗೋದು ಮಾತ್ರ ಒಂದು ವರ್ಷಕ್ಕೆ 4784 ಅಂತೆ. ಅದರಲ್ಲಿ ಬಸ್ನಲ್ಲಿ ಇರುವ ಆಕ್ಸಿಡೆಂಟಲ್ಲಿ ಸಾಯುವರು 893 ಸತ್ತೋಗ್ತಾರಂತೆ. ಮತ್ತು 4052 ಜನರಿಗೆ ಏನಾದರೂ ಗಾಯ ಆಗೋದು, ಕೈ ಒಡೆಯೋದು ಇಂದ ಏನಾದರೂ ಒಂದು ಅವರಿಗೆ ಇಂಜೂರ್ ಆಗುತ್ತೆ ಹಂಗೆ ಕೇಳಿದ್ದಾರೆ. ಮತ್ತು ಅಲ್ಲಿ ಒಂದು ತುಂಬ ಕ್ರೌಡ್ ಇರುತ್ತೆ. ಯಾವ್ಯಾವ ಅಲ್ಲಿ ಬರುವ ಬಸ್ಸುಗಳ ರೂಟ್ ಮಾತ್ರ 2040 ರೂಟ್ಸ್ಗೆ ಹೋಗ್ತಾಯಿದೆ. ಆ ಬಸ್ಸುಗಳು ಬೆಂಗಳೂರಿನಲ್ಲಿ 2040 ರೂಟ್ಗಳಿಗೆ ಹೋಗ್ತಾ ಇದೆ. ಕಿಲೋಮೀಟರ್ ಕಣಕ್ಕಿಟ್ಟಿದರೆ 11.73 ಲ್ಯಾಕ್ ಕಿಲೋಮೀಟರ್ ಆಗುತ್ತಂತೆ ಎಲ್ಲ ಬಸ್ಗಳು ಓಡಾಡುವ ಒಟ್ಟು ಮೊತ್ತ ನಮ್ಮ ಬೆಂಗಳೂರಿನಲ್ಲಿ. ಸೊ ತುಂಬ ರಶ್ ಇರುತ್ತೆ. ಅಲ್ಲಿ ಹೋದರೆ ಎಲ್ಲ ಬಸ್ಸುಗಳು ಬರ್ಬೋದು, ಆದರೆ ಯಾವ ಬಸ್ ಎಲ್ಲಿ ಬರೋದ್ರಿಂದ ಸರಿಯಾಗಿ ಗೊತ್ತಿರಲ್ಲ. ಜನರು ಇಲ್ಲಿಂದ ಓಡಾಡ್ತಾ ಇರ್ತಾರೆ, ತುಂಬ ರಶ್ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಏನಂದರೆ ಬಸ್ಸುಗಳು ಲಾಸ್ಟ್ ವರ್ಷ ಮಾತ್ರ ನಾವು ಕೇಳೋದು, ಈ ವರ್ಷ ಅಲ್ಲ, ಈಗ ಫೆಬ್ರವರಿ ಆಯ್ತಲ್ವ, 2024ನಲ್ಲಿ ಮಾತ್ರ 210 ಆಕ್ಸಿಡೆಂಟ್ ಆಗಿದೆ ಅಂತೆ ಬೆಂಗಳೂರಿನಲ್ಲಿ. 210 ಆಕ್ಸಿಡೆಂಟ್ ಈ ಬಸ್ನಲ್ಲಿ ಇರುವ ಪ್ರಾಬ್ಲಮಿಂದ. ನಾನು ಕೇಳೋದು ಬೇರೆ ರೋಡ್ನಲ್ಲಿ ಹೋಗೋರು, ಬೈಕ್ನಲ್ಲಿ ಹೋಗೋರು, ಕಾರ್ನಲ್ಲಿ ಹೋಗೋರು ಹಂಗೆ ಕೇಳಲ್ಲ. ಬಸ್ಸು ನಮ್ಮ KSRTC ಬಸ್ ಆಗಿರಲಿ ಮತ್ತು BMTC ಬಸ್ ಆಗಿರಲಿ 210 ಆಕ್ಸಿಡೆಂಟ್ಗಳು ಆಗಿದೆ ಅಂತೆ. ತುಂಬ ಇಂಜರ್ ಆಗಿರೋದು ಅಂದಾಜು ಜನರು ಲಾಸ್ಟ್ ಇಯರ್ ಮಾತ್ರ. ನಮ್ಮ ಎಷ್ಟು ಜವಾಬ್ದಾರಿ ತೊಗೊಂಡು ಪ್ರಾರ್ಥನೆ ಮಾಡಬೇಕಲ್ವಾ. ಆಮೇಲೆ ಇನ್ನೊಂದು ಏನಂದರೆ, ಅಲ್ಲಿರುವ ಅಷ್ಟೊಂದು ಜನರು ಬರುವ ಜಾಗದಲ್ಲಿ ವಾಟರ್ ಫೆಸಿಲಿಟೀಸ್ ಇರೋದಿಲ್ಲ, ಮತ್ತು ಟಾಯ್ಲೆಟ್ ಫೆಸಿಲಿಟೀಸ್ ಅಷ್ಟೊಂದು ಕ್ಲೀನ ಇಲ್ಲ. ಅದರಿಂದ ಏನೋ ಕೇಳ್ತಾ ಇದ್ದಾರೆ. ಒಟ್ಟು ಮೊತ್ತಕ್ಕೆ ಅಲ್ಲಿ ಕೆಲಸ ಮಾಡುವವರು 28,000 to 32,000 ಮೇಲೆ ಇರ್ಬೋದು. ಅದು ಸರಿಯಾಗಿ ಕೊಟ್ಟಿಲ್ಲ. ಈಗ ಬಸ್ಗಳೇ 8,837 ಬಸ್ಸಸ್ ಇದೆ ಅಲ್ವಾ, KSRTC ಬಸ್ಸು, ಮತ್ತು BMTC ಬಸ್ಸು 6,340. ಆಗ ಇಷ್ಟು ಇರುವಾಗ ಅದರಲ್ಲಿ ಬಸ್ ಡ್ರೈವರ್ ಇರ್ತಾರೆ, ಕಂಡಕ್ಟರ್ ಇರ್ತಾರೆ, ಯಾರು. ಆದರೆ ಒಂದು 28,000 ಮೇಲೆ ಇರ್ಬೋದು ಜನರು, ಅಲ್ಲಿ ಕೆಲಸ ಮಾಡುವ ಜನರು ಅಷ್ಟು ಜನ ಇರ್ಬೋದು ಅಂತ ಕೇಳ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡಬೇಕು. ಈಗ 28,000 ಜನರಿದ್ದರೆ ಅಲ್ಲಿ 2,000 ಜನರಾಗಿ ರಕ್ಷಣೆ ಹೊಂದಿದವರು ಇದ್ದರೆ ಒಳ್ಳೆಯದಲ್ವಾ, ನಮ್ಮ ದೇಶಕ್ಕೂ ಒಳ್ಳೆಯದು. ಯಾಕಂದರೆ ಅವರು ಪ್ರಾರ್ಥನೆ ಮಾಡೋರಾಗಿರ್ತಾರಲ್ವ. ನನಗೆ ಈ ಲೆಕ್ಕ ನೋಡಿದ ಮೇಲೆ ನನಗೆ ಗೊತ್ತಾಯ್ತು, ಸ್ವಲ್ಪ ಅಲ್ಲಿ ಎಷ್ಟು ಜನ ನಿಮ್ಮನ್ನು ಆರಾಧಿಸುವ ಜನರಾಗಿರ್ಬೋದು. ಈಗ 28,000ನಲ್ಲಿ ಅವರು 2,000 ಜನರು ದೇವರನ್ನು ಆರಾಧಿಸುವ ಜನರಾಗಿದ್ದರೆ, ಅವರ ನಿಮಿತ್ತ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದು ಒಂದು ಏನಕ್ಕೆ ಇವ್ರ ಕೆಟ್ಟ ಆವಿ ಆ ಸ್ಥಳದಲ್ಲಿ ಇದೆ ಅಲ್ವಾ. ಅವ್ರ ಕೆಟ್ಟ ಆವಿ ಜನರನ್ನು ಎಳ್ಳಾಡಿಸುವುದು, ಕೆಳಗಡೆ ಇತ್ತು ಕಾಯ ಆಗೋದು, ರಕ್ತ ಸುರಿಸುವುದು, ರಕ್ತ ಸಂದರ್ಪಣೆಗರ ಆವಿ ಆ ಜಾಗದಲ್ಲಿ ಇರುತ್ತಲ್ವ. ಈಗ ಇಷ್ಟು ಜನರು ಅಲ್ಲೇ ಬರ್ತಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 2,000 ಜನರು ರಕ್ಷಣೆ ಹೊಂದಿದವರಾದ್ರೂ ಅವ್ರ ಪ್ರಾರ್ಥನೆಯಿಂದ ಆ ಜಾಗ ಸೇಫಾಗಿರುತ್ತಲ್ವ, ಖಂಡಿತ ಸೇಫಾಗಿರುತ್ತೆ. ಸೊ ನಾವು ಯಾಕೋಸ್ಕರ ಇದಕ್ಕೆಲ್ಲ ಪ್ರಾರ್ಥನೆ ಮಾಡಬೇಕು, ಖಂಡಿತ ಪ್ರಾರ್ಥನೆ ಮಾಡಲೇಬೇಕು. ಇಲ್ಲಿ ಬರೋ ಜನರು ಎಲ್ಲೆಲ್ಲಿ ಹೋಗಬೇಕು, ಸುರಕ್ಷಿತವಾಗಿ ಹೋಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋದು ಒಳ್ಳೆಯದೇ. ಆದರೆ ಅಲ್ಲಿ ಬರುವ ಜನರಲ್ಲಿ ಕ್ರಿಸ್ತವರಿದ್ದರೆ ಅವರು ಪ್ರಾರ್ಥನೆ ಮಾಡಿಕೊಂಡೇ ಬಸ್ ಹತ್ತಿದ್ದಾರೆ, ಬಸ್ ಇಳಿತಾರೆ. ಆ ಜಾಗದಲ್ಲಿ ಸ್ವಲ್ಪ ಏನೋ ಒಂದು ದೇವರ ಪ್ರೆಸೆನ್ಸ್ ಇಳಿದು ಬರುತ್ತಲ್ವ,
ಅವ್ರ ಮೂಲಕ ಅಲ್ಲಿ ಏನು ಸತ್ರುಂಡ ಕ್ರಿಯೆಗಳು ಹಾಗೆ ಲಯವಾಗಿ ಹೋಗುತ್ತಲ್ವ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಈಗ ಇಷ್ಟು ಜನರಲ್ಲಿ ಕೆಲಸ ಮಾಡ್ತಾರೆ ಅಂದರೆ, ಇಷ್ಟು ಬಸ್ ಡ್ರೈವರ್ಗಳಿದ್ದಾರೆ, ಕಂಡಕ್ಟರ್ ಇದ್ದಾರೆ, ಇವರಲ್ಲಿ ಯಾರಾದರೂ ರಕ್ಷಣೆ ಹೊಂದಿದರೆ ಆ ಬಸ್ಸು ಸುರಕ್ಷಿತವಾಗಿರುತ್ತೆ, ಆ ಬಸ್ಸಿಗೆ ಸೇಫ್ ಅಲ್ವಾ. ಒಬ್ಬರು ಇದ್ರೇ ಸಾಕು, ಒಂದು ಬಸ್ಸಿನಲ್ಲಿ ಒಬ್ಬರು ಇದ್ದರೆ ಸಾಕು. ಈಗ ஒரு ಬಸ್ಸಿನಲ್ಲಿ ஒரு 50-60 ಜನರಿದ್ದಾರೆ, ಎಷ್ಟು ಜನ ಅಂತ ಗೊತ್ತಿಲ್ಲ. ಒಂದು ಬಸ್ಸಿನಲ್ಲಿ ஒரு 50 ಜನ ಇದ್ದಾರೆ. ಯಾರಾದರೂ ಒಬ್ಬರು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗುವವರಾದರೆ ಆ ಬಸ್ಸಿನಲ್ಲಿ ಇರುವ 50 ಜನರು ಸೇಫ್ ಆಗಿರ್ತಾರಲ್ವಾ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಬರೋವರೆ ರಕ್ಷಣೆ ಹೊಂದಬೇಕು, ದೇವರನ್ನು ಹೆಂಗ ತಿಳಿದುಕೊಳ್ಬೇಕು. ಈಗ 28,000 ಬಸ್ ಕಂಡಕ್ಟರ್ ಇರ್ತಾರೆ. ಅಲ್ಲಿ ஒரு 2000 ಬಸ್ ಕಂಡಕ್ಟರ್ ಇದ್ರೇ ಅಲ್ವಾ ನಮಗೆ ಸಂತೋಷ ಅಲ್ವಾ. ಅದು ಕೆಲವೇ ಸಂತೋಷ ಆಗ್ತಿದೆ. ஒரு 2000 ಜನರಿದ್ರೂ ಆ ಬಸ್ಗಳೆಲ್ಲ ಸೇಫ್ ಆಗಿರುತ್ತೆ ಅಲ್ವಾ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡೋಣ. நல்ல தகப்பனே, உமக்கு ஸ்தோத்திரம் ஸ்தோத்திரம் ஸ்தோத்திர ஏசப்பா, ஸ்தோத்திர ஏசப்பா. அப்பா ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ. ಬೆಂಗಳೂರಿನಲ್ಲಿ ಏಸಪ್ಪ ಸ್ತೋತ್ರ, ಎವ್ರಿ ಡೇ ಏಸಪ್ಪ ಸ್ತೋತ್ರ ಏಸಪ್ಪ. 10 ಲಕ್ಷ ಜನರು ಕೂಡಿ ಬರುವ ಯೇಸುವೆ ಸ್ತೋತ್ರ ಏಸಪ್ಪ. ಈ ಕೆಂಬೇಗೌಡ ಮೆಜೆಸ್ಟಿಕ್ ಬಸ್ ಸ್ಟೇಷನ್ಗಾಗ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಉಮக்கு ಸ್ತೋತ್ರಂ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಈ ಬೆಂಗಳೂರಿನಲ್ಲಿ ಏಸಪ್ಪ ಅಪ್ಪ ಯಾವ ಕಡೆ ಹೋಗಬೇಕಾದ್ರೆ ಮೆಜೆಸ್ಟಿಕ್ ಬಂದರೆ ಏಸಪ್ಪ ಸ್ತೋತ್ರ ಏಸಪ್ಪ. ನಾವು ಹೆಂಗೆ ಹೋಗಬೇಕು ಹಂಗೆ ಹೋಗ್ಬೋದಿಂದ ಎಷ್ಟು ಜನರಲ್ಲಿ ಬರ್ತಾ ಇದ್ದಾರಲ್ಲ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ. ಅವ್ರು ಒಬ್ಬೊಬ್ಬರನ್ನು ನೀವು ಮುಟ್ಟಬೇಕು ದೇವರೇ ಯೇಸುವೆ ಸ್ತೋತ್ರ. ಅಲ್ಲಿ ಏಸಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಸುವಿಶೇಷ ಸಾರಲ್ಪಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಅಲ್ಲಿ ಯಾರ್ಯಾರು ಬರ್ತಾರೆ ಏಸಪ್ಪ ಸ್ತೋತ್ರ, ಅವ್ರ ಪ್ರಾರ್ಥನೆಯಿಂದ ಅಪ್ಪ ಸ್ತೋತ್ರ ಏಸಪ್ಪ ಆ ಜಾಗವನ್ನು ಕಾಪಾಡಬೇಕು ದೇವರೇ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ. 28,000 ಮೇಲೆ ಏಸಪ್ಪ ಅಲ್ಲಿ ಕೆಲಸ ಮಾಡುವವರಿದ್ದಾರೆ, ಬಸ್ ಡ್ರೈವರ್ ಇದ್ದಾರೆ, ಕಂಡಕ್ಟರ್ ಇದ್ದಾರೆ, ಕೆಲಸ ಮಾಡುವವರಿದ್ದಾರೆ ಏಸಪ್ಪ ಸ್ತೋತ್ರ. ಅವರೆಲ್ಲ ರಕ್ಷಣೆ ಹೊಂದಬೇಕು, ಅವ್ರು ಪ್ರಾರ್ಥನೆ ಮಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅವ್ರ ಪ್ರಾರ್ಥನೆಯಿಂದ ಯೇಸುವೆ ಸ್ತೋತ್ರ ಏಸಪ್ಪ ಆ ಸ್ಥಳವನ್ನು ಕಾಪಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ. ஒரு ವರ್ಷಕ್ಕೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ. ಕೆಳಗಡೆ ಬಿತ್ತು ಏಸಪ್ಪ ಸ್ತೋತ್ರ, ಸತ್ತು ಹೋಗೋರು ಮಾತ್ರ ಏಸಪ್ಪ. ಹೆಂಗಾದ್ರೆ ಇಂಜೂರ್ ಆಗೋರು ಮಾತ್ರ 233 ಅಪ್ಪ ಸ್ತೋತ್ರ ಪ್ಯಾಸೆಂಜರ್ ಇದ್ದಾರಲ್ವ ಯೇಸುವೆ ಸ್ತೋತ್ರ ಏಸಪ್ಪ. ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ಇದೆಲ್ಲ ಏಸಪ್ಪ ಇದು ನಮ್ಮ ಬೆಂಗಳೂರು ಪಟ್ಟಣವನ್ನು ನೀವು ಕಾಪಾಡಬೇಕು ದೇವರೇ ಯೇಸುವೆ. ரத்தசந்த பண்ணுகிற பொல்லாத ஆவி இயேசுவின் நாமத்தில் நாங்கள் கடிந்து ஜெபிக்கிறோம் ஏசப்பா ಸ್ತೋತ್ರ ஏசப்பா. அப்பா இயேசுவே ಸ್ತೋತ್ರಂ ಸ್ತೋತ್ರ ஏசப்பா. அப்பா ಸ್ತೋತ್ರಂ ಸ್ತೋತ್ರ ஏசப்பா ಸ್ತೋತ್ರ. ஒவ்வொரு பஸ்ஸுகள் ஏசப்பா அப்பா, KSRT பஸ்ஸுகள், BMTS பஸ்ஸுகள், ஒவ்வொரு அப்பா பஸ்ஸுகள்னு ஏசப்பா அப்பா ಸ್ತೋತ್ರ நீங்கள் தொடுங்க ஏசப்பா. எங்களுக்கு டிரைவர்கள் அப்பா அப்படியே ரசிக்கப்படணும் ஏசப்பா. அவர்கள் ஜெபிக்கிறவர்களாய் அப்பா ஜெபத்திலே ஏசப்பா ಸ್ತೋತ್ರ டிரைவிங் பண்ணும்படிக்கு ஏசப்பா ಸ್ತೋತ್ರ ஏசப்பா. ஜெபாவி அவங்களுக்கு கொடுங்க ஏசப்பா ಸ್ತೋತ್ರ ஏசப்பா ಸ್ತೋತ್ರ. நீரே மெய்யான தேவன் என்று அறிந்து கொண்டு ஜெபிக்கிற பிள்ளைகளாய் நீங்கள் அவங்களை மாற்றும்படிக்கா ஜெபிக்கிற ஏசப்பா. அவங்க ஒருத்தர் நிமித்த ஏசப்பா ಸ್ತೋತ್ರ ஏசப்பா. அப்பா இயேசுவே அந்த பஸ்ஸில் வர்ற எல்லாருக்கும் பாதுகாப்பு இருக்குது ஏசப்பா ಸ್ತೋತ್ರ ஏசப்பா, ಸ್ತೋತ್ರ ஏசப்பா. என் தேவன் அந்த இடங்கள்ல உம்முடைய ஆவியை ஊற்றணும் ஏசப்பா. அந்த ஜனங்கள் உண்மை அறிந்து கொள்ளணும் ஏசப்பா. அப்பா இயேசுவே ಸ್ತೋತ್ರಂ ಸ್ತೋತ್ರ ஏசப்பா. உம்முடைய ஆவியை ஊற்றுங்க ஏசப்பா அந்த இடங்கள்ல. அந்த அந்த ஏசப்பா அந்த 20 ஏக்கர் லேண்ட் ஏசப்பா ಸ್ತೋತ್ರ ஏசப்பா. அப்பா ಸ್ತೋತ್ರ ஏசப்பா. ஜனங்கள் எங்கேருந்து எங்கே பஸ் ஏறணும், ஏறி பஸ் ஏறணும் தெரியாமல் அப்பா அந்த இடத்துல ஏசப்பா இருக்கும்போது ஏசப்பா ಸ್ತೋತ್ರ ஏசப்பா அவங்களுக்கு நல்ல ஞானத்தை கொடுங்க ஏசப்பா. அவசரப்பட்டு கீழே விழாதபடிக்கு அப்பா இயேசுவே ಸ್ತೋತ್ರ நிதான பொறுமையை கொடுங்க ஏசப்பா ಸ್ತೋತ್ರ ஏசப்பா. அப்பா ಸ್ತೋತ್ರ ஏசப்பா. அந்த இடங்கள்ல ஏசப்பா எவ்வளோ திருட்டுகள் போகுது ஏசப்பா. எத்தனையோ பேர் ஏசப்பா ಸ್ತೋತ್ರನ அப்பா அவங்களுடைய வஸ்துகளை ஏசப்பா ಸ್ತೋತ್ರ இழந்து நிற்கிறாங்க ஏசப்பா. எப்படிப்பட்ட திருடர்கள் எல்லாம் ஏசப்பா பிடிக்கப்படணும் ஏசப்பா ಸ್ತೋತ್ರ. அவங்களுடைய அப்பா ಸ್ತೋತ್ರ இந்த திருட்டுத்தன ஆவியை ஏசப்பா ಸ್ತೋತ್ರ ஏசப்பா அவங்களுடைய இருதயத்திலிருந்து பிடுங்கி போடுங்க ஏசப்பா ಸ್ತೋತ್ರ ஏசப்பா ಸ್ತೋತ್ರ. சிறு பிள்ளைகளை கடத்துகிற ஆவியை இயேசுவின் நாமத்தில் நிர்மூலமாக்கி ஜெபிக்கிற ஏசப்பா. அப்பா ಸ್ತೋತ್ರ ஏசப்பா. யார் இப்படிப்பட்ட அப்பா இப்படிப்பட்ட
கும்பல்கள் நிறைய பேர் ஏசப்பா ஸ்தோத்திரம் அந்த இடத்துல நடமாடுறாங்க ஏசப்பா. திருடுகிறவர்கள் அப்பா, பிள்ளைகளை கடத்துகிறவர்கள் அப்படி ஏசப்பா ஸ்தோத்திரம் நோட்டமிட்டுட்டு திரியிறாங்க ஏசப்பா. ஸ்தோத்திரம் ஏசப்பா. அப்பா ஸ்தோத்திரம், எந்த பிள்ளை தனியா போயிரும்னு சொல்லி நோட்டமிட்டுட்டு திரியிறாங்க ஏசப்பா. யார் பொருளை எப்படி திருடலான்னு சொல்லி ஏசப்பா நோட்டமிட்டு இருப்பாங்க ஏசப்பா. அவங்களுடைய இருதயத்தை எல்லாம் நீங்க மாற்றி போட்டுருங்க ஏசப்பா. ஸ்தோத்திரம் ஏசப்பா. அந்த அந்த திருட்டுத்தன ஆவி ஏசப்பா அவங்களுக்குள்ளே கிரியை செய்யாதபடிக்கு அப்பா இயேசுவே, நீங்க அவங்களுடைய மனதை நீர் மாற்றி போடும்படிக்காய் ஜெபிக்கிறேன் ஏசப்பா. ஸ்தோத்திரம் ஏசப்பா. ஸ்தோத்திரம் ஏசப்பா. அந்த இடங்களை எல்லாம் நீங்க காத்துக்கொள்ளுங்க சப்பா. சோத்திர சப்பா. சோத்திர சப்பா. அப்பா, அங்க வருகிற எல்லா மக்களையும் நீங்க தொடுங்க. அந்த இடத்துல சுவிசேஷம் அறிவிக்கப்படணும் சப்பா. அப்பா, அவர்கள் உண்மை அறிந்து கொள்ளணும் சப்பா. சோத்திர சப்பா. அந்த இடத்துல யாராவது சுவிசேஷம் அறிவித்து கொண்டு இருக்கிறாங்கன்னா அப்பா சோத்திரம், அவங்களும் இப்படி கருத்தில் ஒப்பு கொடுக்குற சப்பா. அவங்களை ஆசீர்வதிங்க சப்பா. சோத்திர சப்பா. அப்பா, அவங்களுடைய ஜெபத்தை எல்லாம் கேளுங்க சப்பா. சோத்திரம், அவங்க யாருக்கெல்லாம் அப்பா ட்ராக்ஸ் கொடுக்கலாம் ஏசப்பா, சுவிசேஷம் சொல்லலாம் ஏசப்பா. அப்பா இயேசுவே ஸ்தோத்திரம். ஸ்தோத்திரம் ஏசப்பா. ஸ்தோத்திரம். அவங்களோட உள்ளத்துல நீங்க கிரியை செய்யுங்க ஏசப்பா. அவங்களோட பேசுங்க. நீர்மையான தேவன் என்பதை அறிந்து கொள்ளும்படிக்கு அவருடைய மனக்கண்கள் எல்லாம் திறக்கப்படும்படிக்காய் ஜெபிக்கிற ஏசப்பா. ஸ்தோத்திரம் ஏசப்பா. ஸ்தோத்திரம். ஸ்தோத்திரம். ஸ்தோத்திரம் ஏசப்பா. ஸ்தோத்திரம் சப்பா. ஸ்தோத்திரம். ஸ்தோத்திரம். ஸ்தோத்திரம் சப்பா. அப்பா, மெஜஸ்டிக் பஸ் ஸ்டாப் ಸಪ್ಪ. ಸ್ತೋತ್ರ ಸಪ್ಪ. ಅಪ್ಪ ಸ್ತೋತ್ರಂ ಕರತಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತೀವಿ ದೇವರೇ ಯೇಸುವೇ. ಸ್ತೋತ್ರ. 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 ಸ್ತೋತ್ರ ಸಪ್ಪ. ಸ್ತೋತ್ರ ಸಪ್ಪ. ಸ್ತೋತ್ರ ಸಪ್ಪ. அப்பா, ஒரு நிமிஷத்துக்கு ஏசப்பா 20 பஸ்ஸு ஏசப்பா அந்த இடத்துக்கு வருது ஏசப்பா. சுத்திரம். சுத்திர ஏசப்பா. எப்பவும் நெருக்கடி கூட்டம் ஏசப்பா. சுத்திர ஏசப்பா. அப்பா இயேசுவே, அந்த ஸ்தலத்தை நீர் ஆசீர்வதிக்கணும் ஏசப்பா. நம்முடைய பிரசன்னம் அந்த ஸ்தலத்தில் இருக்கணும் ஏசப்பா. நம்முடைய காவல் அந்த இடத்துல இருக்கணும் ஏசப்பா. சுத்திர ஏசப்பா. அப்பா சோத்திர, உண்மை தெரிந்து கொண்ட பிள்ளைகள் ஏசப்பா. சோத்திர, அந்த இடத்துல போகும்போது அவர்கள் நிமித்தம் அந்த இடம் சேஃபா இருக்கணும் ஏசப்பா. பாதுகாப்பா இருக்கணும் ஏசப்பா. சுத்திர ஏசப்பா. அவங்களும் அந்த பிள்ளைகளோடு சேர்ந்து அப்பா சோதர விபத்துக்குள்ள சிக்கிக்கொள்ளக்கூடாது ஏசப்பா. சோதர சப்பா. அப்பா சோதர, உண்மை அறிந்து கொண்ட பிள்ளைகளுக்கெல்லாம் அந்த ஞானத்தை கொடுங்க சப்பா. என் நிமித்தம் இந்த பஸ்ஸு சேஃபாக இருக்கணும், என் நிமித்தம் நான் நிற்கிற இந்த இடம் சேஃபாக இருக்கணும்னு சொல்லி அப்பா சோதர எப்பவும் ஜெபத்தில் இருக்கும்படி கேசப்பா. அவங்களுக்கு ஜெப ஆவியை கொடுங்க, அந்த ஞானத்தை கொடுங்க சப்பா. அந்த புத்தி அறிவை நீங்கள் கொடுங்க சப்பா. சோதர சப்பா. அப்பா, எவ்வளவு டென்ஷன் இருந்தாலும் அதையெல்லாம் மறந்து ஒரு நிமிஷம் அந்த இடத்துக்காண்டி ஜெபிக்கும்படிக்காய், அவங்க ஏறுகிற அந்த பஸ்ஸில் வரவர்களுக்காக ஜெபிக்கும்படிக்காய், கண்டக்டருக்காக ஜெபிக்கும்படிக்காய், டிரைவருக்காய் ஜெபிக்கும்படிக்காய், அப்படிப்பட்ட ஞானத்தை நீர் அவர்களுக்கு கொடுக்கும்படிக்காய் ஜெபிக்கிற சப்பா. சுத்திர சப்பா. அப்பா, என் தேவனே சிவே ஸ்தோத்திர. அப்பா, ஒரு நாளைக்கு சப்பா ஸ்தோத்திர சப்பா 10 லட்சம் ஜனம் ஏசப்பா. ஸ்தோத்திர சப்பா. அந்த இடத்துக்கு வர்றாங்க சப்பா. அந்த இடம் பாதுகாப்பா இருக்கணும் ஏசப்பா. ஸ்தோத்திர சப்பா. அப்பா ஸ்தோத்திர சப்பா. பெங்களூர்னு ஏசப்பா. ஸ்தோத்திர சப்பா. நம்ம ஒரு இடத்துக்கு நாங்கள் போகணும், நாங்கள் பாதுகாப்பே இல்லை ஏசப்பா. திடீர்னு எப்போ என்ன சொல்லுவாங்கன்னு தெரியாத சூழ்நிலையில இருக்கிறோம் ஏசப்பா. ஸ்தோத்திர சப்பா. அப்பா இயேசுவே ஸ்தோத்திரம். 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 ஸ்தோத்திர ஏசப்பா. என் தேவனே சப்பா, எங்கள் பெங்களூர் பட்டணத்தை நீர் காக்கும்படிக்காய் ஜெபிக்கிற சப்பா. ஸ்தோத்திர சப்பா. அப்பா, ஒரு நாளைக்கு ஐசப்பா ஸ்தோத்திர அப்பா 10 lakhs ஜனர் ஏசப்பா. ஸ்தோத்திர சப்பா. அந்த இடத்துல வந்து கூடும்போது என் தேவனே சப்பா, அவங்களை பாதுகாக்கணும், அவங்கள பத்திரப்படுத்தணும் சப்பா. அவங்க எந்தெந்த இடங்களுக்கு போகணுமோ அங்கே பத்திரமாய் போய் சேரும்படிக்கு அப்பா நீங்கள் அனுக்கிரகம் பண்ணுங்க சப்பா. ஸ்தோத்திர சப்பா. எங்களோட ஜெபத்தை கேட்டு பதில் கொடுங்க. வருகிற நாட்கள்ல சப்பா. ஸ்தோத்திர, இப்படிப்பட்ட ஆக்சிடென்ட்டுகள் ஆகாதபடிக்கு சப்பா. அப்பா இயேசுவே ஸ்தோத்திரம். 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 ஸ்தோத்திர சப்பா. ஸ்தோத்திர சப்பா. அப்பா, என் ஜனங்களை நீர் காக்கும்படிக்காய் ஜெபிக்கிறேன். ஜனங்களை காத்துக்கொள்ளுங்க, என் ஜனங்களை காத்துக்கொள்ளுங்க சப்பா. ஸ்தோத்திரம். ஸ்தோத்திர சப்பா. அப்பா இயேசுவே ஸ்தோத்திரம். 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 ஸ்தோத்திர சப்பா. ஸ்தோத்திர சப்பா. ஸ்தோத்திரம். 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 நீங்கள் ஆசீர்வதிங்க, ஆசீர்வதிங்க. இயேசுவின் நாமத்தில் ஜெபிக்கிற நல்ல பிதாவே, ஆமென். ஆமென். கர்த்தர் நம்முடைய ஜெபத்தை ಕೇಟ್ಟು வருகிற நாட்களில் 210 ಆಕ್ಸಿಡೆಂಟ್ ಆಗಿದೆಯಲ್ವ ಲಾಸ್ಟ್ ಇಯರ್. ಈಗ ಅದೆಲ್ಲ ಕಡಿಮೆ ಆಗುವಂಥದ್ದು ದೇವರು ಮಾಡ್ತಾರೆ. ಆಮೇಲೆ ಡ್ರೈವರು, ಕಂಡಕ್ಟರ್ ಎಲ್ಲ ರಕ್ಷಣೆ ಹೊಂದಿ ಅಲ್ಲಿ ಒಂದು ಉಜ್ಜೀವನ ಕಡೆ ಬರಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಾನು ಯಾವಾಗಲೂ ಹೊರಗಡೆ ಹೋದರೆ ಸ್ವಲ್ಪ ಟ್ರ್ಯಾಕ್ಸನ್ನು ನಾನು ಬ್ಯಾಗ್ನಲ್ಲಿ ಇಟ್ಟಿರ್ತೇನೆ. ಕೆಲವರು ತಗೊಳ್ತಾರೆ, ಕೆಲವರು ಬೇಡ ಅಂದ್ಬಿಡ್ತಾರೆ. ಬಸ್ನಲ್ಲಿ ಯಾರಾದ್ರು ಪಕ್ಕದಲ್ಲಿ ಮಾತಾಡ್ಕೊಂಡು ಹೋದರೆ
ನಾನು ನಾನು ಸುಮ್ಮನೆ ಬರೋದಿಲ್ಲ. ನೀವು ಯಾರು, ಹೆಂಗಿಂದ ಬರ್ತೀರಾ, ಹೆಂಗೆ ಹೋಗ್ತೀರಾ ಅದೆಲ್ಲ ಕೇಳ್ತೇನೆ. ಕೇಳಿಕೊಂಡು ಅವ್ರ ಹತ್ರ ಮಾತಾಡ್ತೇನೆ. ಮಾತಾಡಿ ನಾವು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವರು ನಾವು ಪ್ರಾರ್ಥನೆ ಮಾಡುವರು ನಾವು ಕೇಳಿದರೆ ಅವ್ರು ಸುಮ್ಮನೆ ಇರೋದಿಲ್ಲ. ಖಂಡಿತ ನೀವು ಪ್ರಾರ್ಥನೆ ಮಾಡುವರಮ್ಮ, ಅಮ್ಮ ನನಗಾಗಿ ಪ್ರಾರ್ಥನೆ ಮಾಡಮ್ಮ, ನನ್ನ ಮಗಳಿಗೆ ಈ ಕಷ್ಟ ಇದೆ, ನನ್ನ ಮಗನಿಗೆ ಆ ಕಷ್ಟ ಇದೆ ಅಂತ ಕೆಲವರು ಇರ್ತಾರಲ್ವ. ಈಗ ಪ್ರಾರ್ಥನೆ ಮಾಡೋರಿಂದ ನಾವು ಅವ್ರು ಗೊತ್ತಾದ್ಮೇಲೆ ಖಂಡಿತ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಈ ಕಷ್ಟ ಇದೆ ಅಂದ ಕೆಲವರು ತುಂಬ ಜನರಿದ್ದಾರೆ. ಸೊ ಹೊರಗಡೆ ಎಲ್ಲಾದ್ರೂ ಹೋದ್ರೇ ಯಾರ ಹತ್ರ ಮಾತಾಡೋದು ಬರೋದಿಲ್ಲ. ನಾನು ಯಾರ ಹತ್ರ ದೇವ್ರ ಯೇಸುವಿನ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಸೊ ನೀವು ಅದೇ ಥರನೇ ಟ್ರ್ಯಾಕ್ಸನ್ನು ತೊಗೊಂಡಿಟ್ಕೊಳ್ಳಿ. ಹೊರಗಡೆ ಎಲ್ಲಾದರೂ ಹೋದರೆ ಯಾರಾದರೂ ಒಬ್ಬರಿಗೆ ಒಂದು ಟ್ರ್ಯಾಕ್ಸನ್ನು ಇಟ್ಕೊಂಡು ಅವರು ಓದ್ತಾರೋ ಓದಲ್ವೋ ಅವ್ರ ಹತ್ರ ಮಾತಾಡಿಕೊಂಡು ನಾವು ಬಂದರೆ ನಮಗೂ ಮನೆ ಒಳಗಡೆ ಬರೋದಕ್ಕೆ ಸಂತೋಷ ಆಗುತ್ತೆ. ನಾನು ಯಾರ ಹತ್ರ ದೇವ್ರ ಬಗ್ಗೆ ಕೇಳಿಬಿಟ್ರೆ ನನಗೆ ಆ ದಿನ ಫುಲ್ಲ ಸಂತೋಷವಾಗಿರ್ತೇನೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಏಸಪ್ಪನ ಏನೇನು ಕೇಳಿದನೋ ಅದೆಲ್ಲ ಅವ್ರ ಹೃದಯದಲ್ಲಿ ಹಾಗೇ ಓಡ್ತಾ ಇರಬೇಕು. ಅವ್ರು ಹೆಂಗಾದ್ರೂ ನಿಮ್ಮನ್ನು ಹುಡುಕಬೇಕು ಅಂತ ಯಾವತ್ತೂ ನನಗೆ ತುಂಬ ಸಂತೋಷ. ಹೊರಗಡೆ ಹೋಗ್ಬಿಟ್ಟು ಯಾರ ಹತ್ರ ದೇವ್ರ ಬಗ್ಗೆ ಕೇಳಿದ್ರೆ ತುಂಬ ಸಂತೋಷವಾಗಿರ್ತಾರೆ. ಆ ದಿನವೆಲ್ಲ ಎಷ್ಟು ನನಗೆ ಕೋಪನೇ ಬರೋದಿಲ್ಲ. ನಮ್ಮ ಮಕ್ಕಳ ಹತ್ರ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ಅಲ್ವಾ, ಅವರನ್ನೇ ನೆನೆಸ್ಕೊಂಡಿರ್ತೇನೆ. ಯೇಸುವೆ ಅವ್ರ ಬಗ್ಗೆ ಅವ್ರ ಹೃದಯದಲ್ಲಿ ನಾನು ಏನೇನು ಕೇಳಿದೆನೋ ಅದೆಲ್ಲ ಹಾಗೇ ಒಂದು ವಿಡಿಯೋ ಥರ ಓಡ್ತಾ ಇರಬೇಕು. ಅವ್ರು ಹೆಂಗಾದ್ರೂ ನಿಮ್ಮನ್ನು ಹುಡುಕಬೇಕು ದೇವರೇ ಅಂತ ಪ್ರಾರ್ಥನೆಯಲ್ಲೇ ಇರ್ತೇನೆ. ನೀವು ಅದೇ ಥರನೇ ಎಲ್ಲಾದರೂ ಹೋದರೆ ಒಂದು ಟ್ರ್ಯಾಕ್ಸ್ ಇಟ್ಕೊಂಡಿದ್ರೆ ನಿಮಗೆ ಅವರು ಚೆನ್ನಾಗಿ ಮಾತಾಡಿದ್ರೆ ಇದನ್ನು ಓದಿಯಿಂದ ನೀವು ಕೇಳಿದರೆ ತಗೊಳ್ತಾರೆ. ಸುಮ್ಮನೆ ನಾವು ಗೊತ್ತಿಲ್ಲದೆ ಸುಮ್ಮನೆ ಕೊಟ್ಟರೆ ಕೆಲವರು ತಗೊಳ್ತಾರೆ, ಕೆಲವರು ಓದೋದಿಲ್ಲ, ಕೆಲವರು ಬಿಸಾಕ್ಬಿಡ್ತಾರೆ. ಅದೇ ನಾವು ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಈ ಟ್ರ್ಯಾಕ್ಸನ್ನು ಕೊಟ್ಬಿಟ್ಟು ಬಂದರೆ ಆ ಟ್ರ್ಯಾಕ್ಸ್ಗೆ ಬೆಲೆ ಜಾಸ್ತಿ ಆಗ್ತಿದೆ. ಸೊ ಈಗ ನಾವು ಸೇನಾಧೀಶ್ವರನಾದ ಯೆಹೋವನು ಯಾರೆಂದು ನೋಡೋಣ. ನಿನ್ನೆ ಸೇನಾಧೀಶ್ವರನ ಯೆಹೋವನು ಯಾರೆಂದು ನೋಡಿದ್ದೀವಿ? ಸೂರ್ಯನು ಆಗಿದ್ದಾರೆ ಅಂತ ನೋಡಿದ್ದೀವಿ ಅಲ್ವಾ. ಸೂರ್ಯನು ಗುರಾಣಿಯು ಕೇಡಗವೂ ಆಗಿದ್ದಾರೆ ಅಂತ ನೋಡಿದ್ದೀವಿ. ಇವತ್ತು ಸೇನಾಧೀಶ್ವರನಾದ ಯೆಹೋವನು ಯಾರೆಂದು ನೋಡೋಣ. Psalm 89 கீர்த்தனைகள் 89 verse 8 தமிழில் ஃபஸ்ட்டு ஓதுனேன். சேனைகளின் தேவனாகிய கர்த்தாவே, உம்மை போல வல்லமையுள்ள கர்த்தர் யார்? உம்முடைய உம்மை சூழ்ந்திருக்கிறது. சேனைகளின் தேவனாகிய கர்த்தாவே, உம்மை போல வல்லமையுள்ள கர்த்தர் யார்? ಅವரை போல வல்லமையுள்ள கர்த்தர் ಯಾರೂ ಇಲ್ಲ ಅಂತ. ಯಾರೂ ಇಲ್ಲ. ನಿನಗೆ ಸಮಾನದವರು ಯಾರು? ದೇವರಿಗೆ ಸಮಾನವಾದವರು ಯಾರೂ ಇಲ್ಲ. ಅವರು ಯಾರಿಂದ ಗೆಲ್ಲಲ್ಪಟ್ಟಿದೆ? ಅದಕ್ಕೆ ಮೇಲೆ 6 ಏನು ಗೆಲ್ಲಲ್ಪಟ್ಟಿದೆ? ಮೇಘಮಂಡಲದಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ஆகாய மண்டலத்தில் கர்த்தருக்கு நிகரானவர் யார்? மேகமண்டலದಲ್ಲಿ ಯೆಹೋವನಿಗೆ ಸರಿಯಾದವನು ಯಾರೂ ಇಲ್ಲ. ಮೇಘಮಂಡಲಗಳನ್ನು ಆಳ್ವಿಕೆ செய்பவನು ಯಾರು? ಸೇನಾಧೀಶ್ವರನಾದ ಯೆಹೋವನು. ಆಮೇಲೆ ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? தேவதூதர்களில் அவருக்கு பலவான்களின் புத்திரரில் கர்த்தருக்கு ஒப்பானவர் யார்? தமிழில் பலவான்களின் புத்திரர் அப்படின்னு சொல்லப்பட்டிருக்குது. பலவான்களின் புத்திரர்களில் அவருக்கு ஒப்பானவர் யாருன்னு சொல்லப்பட்டிருக்குது. ಕನ್ನಡவில் தேவதூதರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? பலவான்களின் புத்திரர் இருக்கிறாங்களா, அவங்க தேவதூதர்கள் வானத்திலிருந்து வந்தவங்க. அவங்க மூலமாக சந்ததி பெருகுது. அது ரொம்ப பலமுள்ள சந்ததியாக இருக்குதுன்னு சொல்லி இருக்கிறதுனால தானே நோவாவோட காலத்தில் ஏசப்பா இந்த ஜனங்களெல்லாம் அழித்து போட்டாங்க. தேவதூதರಲ್ಲಿ, அதுதான் இங்கே பலவான்களின் புத்திரன்னு போட்டிருக்குது. இங்கே தேவதூதರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ரெண்டாவது யார்? தேவதூதர்களிலும் அவருக்கு சரியானதವರು ಯಾರೂ ಇಲ್ಲ. ದೇವದೂತರ್களிலும் ಸೇನಾಧೀಶ್ವರನಾದ ಯೆಹೋವನಿಗೆ ಸರಿಯಾದವರು ಯಾರೂ ಇಲ್ಲ. ಮತ್ತು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ
பரிசுத்தர சபைಯಲ್ಲಿ பயங்கರನಾದ ದೇವರು ಯಾರು ತುಂಬ ಪರಿಶುದ್ಧமான ಜನರು ನಾವು ಅಂತ ಅವರು ಕೇಳಿದ್ರು ಅವರಲ್ಲಿನೂ ತುಂಬ ಭಯಂಕರವಾದ ದೇವರು ಯಾರು? ನಮ್ಮ ಸೇನಾಧೀಶ್ವರನಾದ ಯೆಹೋವನು. ಈಗ ಸೇನಾಧೀಶ್ವರನಾದ ಯೆಹೋವನು ಯಾರಿಂದ ನಾವು ನೋಡಿದ್ವಲ್ವಾ? ಸೇನಾಧೀಶ್ವರನಾದ ಯೆಹೋವನು ಫಸ್ಟ್ ಒಂದು ಏನು, ಅವರು ಪರಾಕ್ರಮಶಾಲಿ, வல்லமையுள்ள தேவன். ரெண்டாவது மேகமண்டலದಲ್ಲಿ ಯೆಹೋವನಿಗೆ ಸರಿಯಾದವನು ಯಾರೂ ಇಲ್ಲ. ಮೇಘಮಂಡಲಗಳೇ ಆಳ್ವಿಕೆ ಮಾಡುವವರು ಸೇನಾಧೀಶ್ವರನಾದ ಯೆಹೋವನು. ಆಮೇಲೆ ದೇವದೂತರಲ್ಲಿಯೂ ಸರಿಯಾದವರು ಯಾರು? ಅವರಿಗೆ ಸರಿಯಾದವರು ಯಾರೂ ಇಲ್ಲ. ದೇವದೂತರುಗಳಿಗೂ ತುಂಬ ಮೇಲಾದವರು, ದೇವದೂತர்களെ காட்டிலும் மேலானவர் யாரு? ಸೇನಾಧೀಶ್ವರನಾದ ಯೆಹೋವನು. ಅವರಿಗೆ ಸಮಾನವರು ಯಾರೂ ಇಲ್ಲ. ದೇವದೂತರಲ್ಲಿಯೂ ಸೇನಾಧೀಶ್ವರನಿಗೆ ಸಮಾನವಾಗಿರುವರು ಯಾರೂ ಇಲ್ಲ. ಪರಿಶುದ್ಧ ಸಭೆಯಲ್ಲಿಯೂ ಭಯಂಕರமான ದೇವನು ಯಾರು? ಸೇನಾಧೀಶ್ವರನಾದ ಯೆಹೋವನು. ಸೊ ನಾವು ಈ ಸೇನಾಧೀಶ್ವರನಾದ ಯೆಹೋವನು ಯಾರಿಂದ ನಾವು ನೋಡಿದ್ದೀವಲ್ವ? ಫಸ್ಟ್ பராக்கிரமசாலியு, ரெண்டாவது மேகமண்டலಗಳನ್ನು ஆಳ್விಕೆ ಮಾಡುವವನು, ಮೂರನೇದು ದೇವದೂತರಿலும் ಯೆಹೋವನಿಗೆ ಸರಿಯಾದವರು ಯಾರಿಲ್ಲ ಅಂತ ಸರ್ವಶಕ್ತನು ಅವರು. ಆಮೇಲೆ ಪರಿಶುದ್ಧರ ಸಭೆಯಲ್ಲಿ ಭಯಂಕರವಾದ ದೇವರು ಯಾರು ಅಂದರೆ ಸೇನಾಧೀಶ್ವರನಾದ ಯೆಹೋವನೇ. நல்ல தகப்பனே, உமக்கு ஸ்தோத்திரம் சப்பா. சேனாதீஸ்வரனாத யெகோவனே இயேசுவே, உமக்கு ஸ்தோத்திரம் சப்பா. அப்பா, உமக்கு நிகரானவர், நிமிக சமானவர் யாரும் இல்லை சப்பா. ஸ்தோத்திரம் சப்பா. தேவ தூதரிலே சப்பா. ஸ்தோத்திரம் சப்பா. ஆகாயத்திலும் சப்பா. ஸ்தோத்திரம். பூமியிலே சப்பா. உமக்கு சமானமானவர் ஒருவர் இல்லை சப்பா. ஸ்தோத்திரம் சப்பா. நீர் உன்னதரே சப்பா. நீர் மாத்திர உன்னதவர், நீர் மாத்திர பெரியவர், நீர் மாத்திர பரிசுத்தரே சப்பா. ஸ்தோத்திரம். உமக்கு நிகரானவர் யாரும் இல்லை சப்பா. ஸ்தோத்திரம் அப்பா. உமக்கு நிகரான தேவர் இல்லை சப்பா. ஸ்தோத்திரம் சப்பா. அப்பா இயேசுவே, ஸ்தோத்திரம் சப்பா. எல்லா தேவர்களிலே சப்பா. ஸ்தோத்திரம். மேலானவர் நீர். எல்லா நாமங்கள்லையும் மேலான நாமம் இயேசுவின் நாமம். இயேசுவின் நாமம் வாழ்க. இயேசுவின் நாமம் வாழ்க. இயேசுவின் நாமம் வாழ்க சப்பா. ஸ்தோத்திரம் சப்பா. சேனாதீஸ்வரனாத யெகோவனே இயேசுவே, ஸ்தோத்திரம் சப்பா. அப்பா ஸ்தோத்திரம். நீர் எங்களோடு இருந்து நடத்துங்க, ஆளுகை செய்யுங்க சப்பா. அப்பா, இந்த வாட்ச்மேன் ஆஃப் த சிட்டி நிலை ಸಪ್ಪ. ಸ್ತೋತ್ರ ಸಪ್ಪ. ನಂಗೆ ಇದಕ್ಕಾಗ ಜಪಿಕணும், ಎಪ್ಪಡಿ ಜಪಿಕணும் ಸಪ್ಪ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂದ ಅಪ್ಪ ನಮಗೆ ತಿಳಿಯಪಡಿಸಿದ್ದೇವರೇ ಯೇಸುವೇ. ಸ್ತೋತ್ರ ಸಪ್ಪ. ಸ್ತೋತ್ರ ಸಪ್ಪ. ಅಪ್ಪ ಇದು அப்பா பிரார்த்தனை சப்பா. ஸ்தோத்திர சப்பா. ஸ்தோத்திர சப்பா. அப்பா ஸ்தோத்திர சப்பா. நம்முடைய இருதயத்தின் விருப்பத்தை அறிந்து அதுக்காக ஜெபிக்கிற பிரார்த்தனையா இந்த பிரார்த்தனையை மாற்றி தரும்படிக்கு இயேசுவின் நாமத்தில் ஜெபிக்கிற நல்ல பிதாவே, ஆமென்.